हाय फ्रेंड्स, एचजीटी मोबाइल रिपेयर एंड ट्रेनिंग इंस्टीट्यूट के निम्मेಲ್ಲರಿಗೂ स्वागत है। सो मेरा सभी भाई को एचजीटी मोबाइल रिपेयर एंड ट्रेनिंग इंस्टीट्यूट को स्वागत है। सो आज का टॉपिक है ನಿಮಗೆ ತಮಿಳ್ ನೋಡೇ ಗೊತ್ತಾಗ್ತಾ ಇರುತ್ತೆ। सो ಏನಂದ್ರೆ आईएसपी याद्रದ್ದು F64 का आईएसपी प्रॉब्लम में लगा हुआ है। अभी मैंने इसका नया वाला 2 स्ट्रिप लेके आया हुआ है। ಏನಿದು ISP ಗೆ 2 ಸ್ಟ್ರಿಪ್ ಬಂದಿದೆ। ಸೊ ಕನೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ। ಸೊ ನಾನೇನ್ ಮಾಡ್ತೀನಿ, ಇದನ್ನ ಏನ್ ಮಾಡೋಣ ಒಂದ್ಸಲಿ ಇವಾಗ ಕನೆಕ್ಟ್ ಮಾಡಿ ನೋಡೋಣ ಏನ್ ಸ್ಪೀಡ್ ಸಿಗ್ತಾ ಇದೆ, ಇದನ್ನ ತಗೊಂಬೇಕಾ ಬೇಡವಾ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ। सो ये लेना है या नहीं लेना है, इसका स्पीड क्या होगा, सब कुछ हम इधर में बता रहे वाले हैं। सो मेरे पास एक वीवो का Y33 मॉडल है, इसको ड्रिल करेंगे। यूएफएस इधर दो इसको यूएफएस है, इसका ड्रिल करेंगे। ड्रिल करके कनेक्ट करेंगे। सो देखेंगे इसका डंप रीड करेंगे, राइड करेंगे, चेक करेंगे इसका स्पीड क्या आ रहा है। कंपनी ने इसका स्पीड G1 ಗಿಯರ್ में ಕನೆಕ್ಟ್ ಹೋತಾ करके बोला हुआ। G1 ಗಿಯರ್ ಅಲ್ಲಿ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದೆ। ಯಾವುದೇ ಮಾಡಿಫಿಕೇಶನ್ ಮಾಡ್ತಾ ಇಲ್ಲ। ಸೊ ನನ್ನ ಹತ್ರ ಒಂದು ISP ಟೂಲ್ ಇದಿದೆ। ಸೊ ಯಾವುದೇ ಮಾಡಿಫಿಕೇಶನ್ ಮಾಡಿಲ್ಲ ನಾನು। ಸೊ ಹೊಸದು ಹೇಗಿದೆಯೋ ಹಾಗೆ ಇದೆ। ಆಕ್ಚುಲಿ ಆಗಿ ನಾವು ISP ಮಾಡೋದೇ ಇಲ್ಲ। ಸೊ ಏನ್ ಮಾಡ್ತೀವಿ, ಚಿಪ್ ಆಫ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಅನ್ಲಾಕ್ ಆಗ್ಲಿ ಅಥವಾ ಪ್ರೋಗ್ರಾಮಿಂಗ್ ಆಗ್ಲಿ ಮಾಡ್ತೀವಿ। ಬಟ್ ಇದೆಲ್ಲಾ ಕಡೆ ಇದೊಂದು ಏನ್ ಬಂದಿದೆ, ಬೆಲ್ಟ್ ಬಂದಿದೆ ಅಫಿಷಿಯಲ್ F64 ಕಡೆಯಿಂದ, ಸೊ ಬಾಕ್ಸ್ ಅವ್ರ ಕಡೆಯಿಂದ। ಸೊ ಇದನ್ನ ಏನ್ ಮಾಡೋದು, ಸರಿ ನಾವು ಇವಾಗ ಟೆಸ್ಟ್ ಮಾಡೋಣ। ಇದನ್ನ ನಾನು ಯೂಸೇ ಮಾಡಿಲ್ಲ, ಯೂಸ್ ಮಾಡಿದ್ನ ಇದನ್ನ ಯೂಸೇ ಮಾಡಿಲ್ಲ। ಸೊ ನಾನು ಏನ್ ಮಾಡೋಣ, ಏನು ಮಾಡಿಫಿಕೇಶನ್ ಮಾಡೋದ್ ಬೇಡ ಅಂತ ಏನ್ ಹೇಳ್ತಾ ಇದೆ ಕಂಪ್ನಿ ಕ್ಲೈಮ್ ಮಾಡಿದೆ। ಸೊ ನೋಡೋಣ G1 ಗೇರ್ ಅಲ್ಲಿ ಏನಾಗುತ್ತೆ, ಇದು ಕನೆಕ್ಟ್ ಆಗುತ್ತೆ ಅಂತಾನು ಹೇಳ್ತಾ ಇದೆ। ಸೊ ನಾವೇನ್ ಮಾಡೋಣ, G1 ಗೇರ್ ನ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ, G1 ಗೇರ್ ಆಗುತ್ತೋ ಅಥವಾ PWM ಲೋ ಗೇರ್ ಅಲ್ಲಿ ಕನೆಕ್ಟ್ ಆಗುತ್ತೋ, ಯಾವ ಗೇರ್ ಅಲ್ಲಿ ಕನೆಕ್ಟ್ ಆಗುತ್ತೆ, ಎಷ್ಟು ಸ್ಪೀಡ್ ಸಿಗುತ್ತೆ, ಇದ್ರ ಬ್ಯಾಕಪ್ ಹಿಂಗ್ ಮಾಡೋದು। ಸೊ ಇದನ್ನ ನಾನು ಈ ವಿಡಿಯೋದಲ್ಲಿ ಎಷ್ಟು ಸ್ಪೀಡ್ ಅಲ್ಲಿ ಇದು ತಗೊಂಡ್ರೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದೀನಿ। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಒಂದು ಮೊಬೈಲ್ ನ ಡ್ರಿಲ್ ಮಾಡೋಣ, ಫುಲ್ ವಿಡಿಯೋದಲ್ಲಿ ಡ್ರಿಲ್ಲಿಂಗ್ ಯಾವ ತರ ಮಾಡೋದು ಅಂತ ತೋರಿಸ್ತಾ ಇದೀನಿ। ಇದರಲ್ಲಿ ISP ಮಾಡೋಣ, ISP ಮಾಡಿ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ। ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಓಕೆ ಚಲೋ। ಸೊ ಇದರ ಏನಿದೆ ಇಲ್ಲಿ ನೋಡಿ, ಇದು ISP ಇದೆ। ಇದು ಏನಿದೆ, ಇದು ISP ಪಿನ್ ನೋಟ್ RX on RXOP, TX on TXOP। ಓಕೆ, ಸೊ ಇದನ್ನ ನಾವು ಈ ಜಾಗದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಡ್ರಿಲ್ ಮಾಡ್ಬೇಕಾಗುತ್ತೆ। ಸೊ ಅಪ್ರಾಕ್ಸಿಮೇಟ್ ನೋಡಿದ್ರೆ ಇದನ್ನ ನಾನು ತೆಗಿತಾ ಇದೀನಿ। ಸೇಮ್ ಟು ಸೇಮ್ 00 ಇದೆ ಕನ್ನಡ। ಸೊ ಅದೇ ಪ್ರಕಾರ ನೋಡಿದ್ರೆ ಈ 00 ಇಂದ ತಗೊಂಡು ಅರ್ಧಕ್ಕೆ ತಗೊಂಡು ಕೆಳಗಡೆ ಮತ್ತೆ ಸ್ವಲ್ಪ ಮೇಲೆ ಕನ್ನಡ। ಸೊ ಒಂದ್ ಬ್ಲೇಡ್ ಇಂದ ಮಾರ್ಕ್ ಮಾಡೋಣ, ನೋಡೋಣ ಎಲ್ಲಿಂದ ಎಲ್ಲಿಗೆ ಇದು ಮಾಡ್ಬೇಕಾಗ್ ಬರ್ಬಹುದು ಅಂತ ನಾವು ಡ್ರಿಲ್ ಕನ್ನಡ। ಸೊ ಈ 00 ಇದೆ, 1ನೇ 0ನ 2ನೇ 0ನ ಗೊತ್ತಿಲ್ಲ, ಒಂದ್ ಸೆಕೆಂಡ್ ಇನ್ನೊಂದ್ಸರಿ ಚೆಕ್ ಮಾಡೋಣ। 3 0 ಇದೆ, ಅದು 2ನೇ 0, ಇದೊಂದ್ 0 ಏನಾಗಿದೆ ಇಲ್ಲ ಅಳಿಸಿ ಹೋಗಿದೆ। 2ನೇ 0 ಇಂದ ಸ್ಟಾರ್ಟ್ ಮಾಡಿ ಅರ್ಧದಿಂದ ಸ್ವಲ್ಪ ಮೇಲೆ ಮತ್ತೆ ಆ 0 ಇಂದ ಈ ಕೆಳಗೆ ತನಕ ನಾವೇನ್ ಮಾಡೋಣ, ಅಗ್ಲಕ್ಕೆ ಮಾಡೋಣ। ಸೊ ಅಂದ್ರೆ 2ನೇ 0 ಕನ್ನಡ, ಇದರಿಂದ ಇಷ್ಟು ಕನ್ನಡ, ಮತ್ತೆ ಇದು ಕೆಳಗಡೆ ಲೆಕ್ಕ ಹಾಕಿದ್ರೆ ನಾವು ಕೆಳಗಡೆ ಎಲ್ಲಿ ಬಂದಿದೆ, ಆ 0ದು ಸ್ಟ್ರೈಟ್ ಗೆ ತಗೊಂಡ್ರೆ ಸಾಕು। ಆ 0 ಮೇಲ್ಗಡೆನೆ ಇದೆ ಪಾಯಿಂಟ್ ಕನ್ನಡ। ಹಾ, ಅದನ್ನ ಮಧ್ಯಕ್ಕೆ ತಗೊಂಡ್ರೆ ನಾವು ನಡೆಯುತ್ತೆ ಕನ್ನಡ। ಅಂದ್ರೆ ಇದು ಇಷ್ಟು ತಗೊಂಡ್ರೆ ಈ ಕಡೆ ನಡೆಯುತ್ತೆ ಇಷ್ಟು ಕನ್ನಡ। ಇನ್ನೊಂದ್ಸರಿ ಚೆಕ್ ಮಾಡೋಣ। ಸೊ ಇದ್ರ ಅರ್ಧಕ್ಕೆ ತಗೊಂಡಿದೀವಿ ಇಲ್ಲಿ, ಸೊ ಇಲ್ಲಿಂದ ಸ್ವಲ್ಪ ಮೇಲ್ ತಗೊಂಡಿದೀವಿ ಕನ್ನಡ। ಸೊ ಇದಿಷ್ಟು ನಮ್ದು ಡ್ರಿಲ್ಲಿಂಗ್ ಪಾಯಿಂಟ್, ಇದು ನಮ್ದು ಡ್ರಿಲ್ಲಿಂಗ್ ಪಾಯಿಂಟ್ ಕನ್ನಡ ಅಲ್ವಾ? ಸೊ ಇಲ್ಲಿ ಸಿಗ್ಬೇಕು ನಮ್ದು ಡ್ರಿಲ್ಲಿಂಗ್ ಪಾಯಿಂಟ್ ಕನ್ನಡ। ಸೊ ನೋಡೋಣ, ಇದನ್ನ ಡ್ರಿಲ್ ಮಾಡೋಣ ಇವಾಗ, ನೋಡೋಣ ಹೇಗೆ ಬರುತ್ತೆ। ಸೊ ಡ್ರಿಲ್ ಮಾಡ್ಕೊಳಕ್ಕೆ ಫಸ್ಟು ನಾವೇನು ಮಾಡೋಣ, ಮಾರ್ಕ್ ಮಾಡ್ಕೊತಾ ಇದ್ದೀನಿ। ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಡ್ರಿಲ್ ಮಾಡೋದನ್ನು, ಜಾಸ್ತಿ ಮಾಡಿಲ್ಲ। ಸೊ ನೋಡಿ ಫ್ರೆಂಡ್ಸ್, ಇದು ತುಂಬ ಸೇಫ್ ಮೆಥಡ್ ಕೂಡ। ಸೊ ಈ ನಡುವೆ UFSನ ನಾವು ಹೊರಗಡೆ ತೆಗೆದ್ರೆ ಸೊ ಆ ಹೀಟಿಗೆ UFS ಏನಾಗ್ತಾಯಿದೆ, ಕರಪ್ಷನ್ ಆಗ್ತಾಯಿದೆ, ಅಂದ್ರೆ ಡೇಟಾ ಇದೆ ಕರಪ್ಷನ್ ಆಗ್ತಾಯಿದೆ। ಆಮೇಲೆ ಅದನ್ನು
ಪ್ರಾವಿಷನ್ ಮಾಡಿ ಮತ್ತೆ ಹೊಸ್ದಾಗಿ ಫೈಲ್ ಹಾಕಿದರೆ ಮಾತ್ರ ಸೆಟ್ ಏನಾಗ್ತಾಯಿದೆ ಆನ್ ಆಗ್ತಾಯಿದೆ. ಅದಕ್ಕೋಸ್ಕರ ಡ್ರಿಲ್ ಮಾಡಿ ತುಂಬ ಸೇಫ್ ಮೆಥಡ್ ಇದೆ. ನಾನು ಫುಲ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಚೂರು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಸೊ ನೋಡಿ, ಡ್ರಿಲ್ಲಿಂಗ್ ತುಂಬ ಈಸಿ ಇದೆ, ಯಾರು ಹೆದರೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಮಾಡಿ ಪ್ರತಿಯೊಬ್ಬರು ಡ್ರಿಲ್ಲಿಂಗು, ಏನು ತೊಂದರೆ ಇಲ್ಲ. ಸೊ ಇದರಲ್ಲಿ ಏನಾಗ್ತಾಯಿದೆ ಅಂದರೆ ಇವಾಗ 2 ಪಾಯಿಂಟ್ ಮಾತ್ರ ಕಾಣ್ತದೆ, ಇನ್ನೆರಡು ಪಾಯಿಂಟ್ ಆ ಕಡೆ ಸೈಡಲ್ಲಿದೆ. इसमें 2 पॉइंट खाली दिख रहा है, तो 2 पॉइंट उस तरफ दिखा रहा है. सो इसलिए वो भी राउंड शेप में किया था ना, हम लास्ट में कार्नर जो है उसको भी ಡ್ರಿಲ್ ಕರೆಂಗೆ. ಕಾರ್ನರಲ್ಲಿ ಜೋ 2 ಇದಿತ್ತಲ್ವ, 2 ಪಾಯಿಂಟ್ ಅದರಲ್ಲಿ ಆ ಕಡೆ ಲಾಸ್ಟಲ್ಲಿದೆ, ಕಾಣಿಸ್ತಾ ಇಲ್ಲ. ಸೊ ಅದನ್ನು ಕೂಡ ನಾವೇನು ಮಾಡ್ತಾಯಿದ್ದೀವಿ, ಡ್ರಿಲ್ ಮಾಡ್ತಾಯಿದ್ದೀವಿ. ಓಕೆ, ಸೊ ನೋಡಿ ಈ ಥರ ಫುಲ್ಲು ಆರಾಮಾಗಿದೆ. ಒಂದು ಡ್ರಿಲ್ ಮಿಷಿನ್ ತೊಗೊಂಡು ನಿಧಾನಕ್ಕೆ ಕೂತ್ಕೊಂಡು ಡ್ರಿಲ್ ಮಾಡಿ, ತುಂಬ ಈಸಿ ವೇ ಇದೆ ಇದು. ಮತ್ತು ಬೋರ್ಡ್ನ ಟೆಂಪರ್ ಆಗಲ್ಲ. ಬೋರ್ಡು ನಾವು ಹೀಟ್ ಕೊಟ್ಟು ಟೆಂಪರ್ ಮಾಡ್ತೀವಲ್ಲ, ಅಂದರೆ ಐ ಸಿ ಟಿಗೆ ಬೇಕಾದರೆ, ಅದು ಕೂಡ ಬೋರ್ಡ್ ಲೈಫ್ ಕೂಡ ಉಳಿಯುತ್ತೆ, ಹೆದರೋ ಅವಶ್ಯಕತೆ ಇಲ್ಲ. ಸೊ ನಾನು ನಿಮಗೆ ತೋರಿಸ್ತಾ ಇರೋ ಥರ ಆರಾಮಾಗಿ ಕೂತ್ಕೊಂಡು ಬ್ಲೇಡಿಂದ ಲಾಸ್ಟ್ ಫೈನಲ್ ಬಂದಾಗ ಕ್ಲೀನಾಗಿ 11 नंबर ब्लेड ತೊಗೊಳ್ಳಿ. 11 नंबर ब्लेड लेके इसको ड्रिल करें. ओके, ड्रिल करने के बाद इसका पूरा के पूरा हमारा पॉइंट दिख गया. इसको हम आराम से क्या करेंगे, ओपन करेंगे ಪಾಯಿಂಟ್. ಸೊ ಏನು ಮಾಡೋಣ, ಪಾಯಿಂಟನ್ನು ಓಪನ್ ಮಾಡೋಣ. ನೋಡಿ ಈ ಥರ 2 ಪಾಯಿಂಟ್ ಕಾಣ್ತಾ ಇತ್ತು ನಮ್ಮದು. ಟೋಟಲ್ 4, RX1, RXOP, PX1, TXOP. ಸೊ ಇದನ್ನು ನಾವೇನು ಮಾಡಿದ್ದೀವಿ, ಓಪನ್ ಮಾಡ್ಕೊಂಡಿದ್ದೀವಿ 4 ಪಾಯಿಂಟ್ನ. ಸೊ ಇದನ್ನು ನಾವು ಚೆಕ್ ಮಾಡೋಣ. ಸೊ ಈ ಸ್ಟ್ರಿಪ್ನ ತೊಗೊಬೇಕಾ ಬೇಡವಾ ಏನು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು MBPS ಅಲ್ಲಿ ಹೋಗ್ತಾ ಇದೆ, ये स्ट्रिप को लेना है या नहीं लेना है, इसको हम आज बताने वाला है. ಇದು ನಮ್ಮದು ಹೊಸದು ಕಂಪ್ನಿಯವರು ಏನು ಮಾಡಿದ್ದಾರೆ, ಈ ಸ್ಟ್ರಿಪ್ನ ರಿಲೀಸ್ ಮಾಡಿದ್ದಾರೆ. ಸೊ ತುಂಬ ಇದರ ಮಾಡಿಫೈ ಆಗ್ತಾಯಿತ್ತು ISPಗೆ. ಸೊ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಕಂಪ್ನಿಯವ್ರು ಏನು ಮಾಡಿದ್ದಾರೆ, ಈ ISP ಕಿಟ್ನ ಸ್ಟ್ರಿಪ್ನ ಮಾಡಿಫೈ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಮಾಡಿಫೈ ಬೇಡ ಅಂತ ಹೇಳಿದ್ದಾರೆ. ಸೊ RX1, RXOP, TX1, TXOP, ಮೇಲ್ಗಡೆದು 2 RX1, RXOP, RX1, TXOP, TX1. ಫಸ್ಟು ನಾವೇನು ಮಾಡೋಣ, ಇದಕ್ಕೆ ನೋಡಿ ಇದು ಎಲ್ಲೆಲ್ಲಿದೆ ಪಾಯಿಂಟ್ ಅಂತ ನೋಡ್ಕೊಂಡ್ಬಿಟ್ಟು ಫಸ್ಟ್ನೇದು ನಮ್ಮದು ಈ ಕಡೆಯಿಂದ ಕೆಳಗಿಂದ TXOP. ಸೊ ಇದನ್ನು ನಾನು ಸಾಲ್ಡ್ರು ಮಾಡ್ತಾಯಿದ್ದೀನಿ. ಓಕೆ, ಸೊ ತುಂಬ ಮಾಡಿಫೈ ನಂತರ ಕಂಪ್ನಿಯವರು ಕ್ಲೈಮ್ ಮಾಡ್ತಾಯಿದ್ದಾರೆ, ಯಾವುದೇ ಮಾಡಿಫೈ ಮಾಡೋ ಅವಶ್ಯಕತೆ ಇಲ್ಲ. ನಾವೇನು ಮಾಡ್ತಾಯಿದ್ದೀವಿ, ಡೈರೆಕ್ಟಾಗಿ ಒಂದು ಕಿಟ್ ಕೊಟ್ಟಿದ್ದೀವಿ, ಸ್ಟ್ರಿಪ್. ಸೊ ಈ ಸ್ಟ್ರಿಪ್ಪಲ್ಲಿ ಡೈರೆಕ್ಟಾಗಿ ಕನೆಕ್ಟ್ ಆಗುತ್ತೆ, ಅದು G1 गियರಲ್ಲಿ ಕನೆಕ್ಟ್ ಆಗುತ್ತೆ ಅಂತ. कौन से भी मॉडिफिकेशन करने का ज़रूरत नहीं है. ऐसे ही किट दिया इन्हें स्ट्रिप. इसका अंदर कंपनी ने वादा किया हुआ है G1 गियर में कनेक्ट होगा 200 MBPS पर सेकेंड. सो ये होता है या क्या, रीड करेंगे, डंप राइट करेंगे, सब कुछ टेस्ट करेंगे. अभी कंपनी ने वादा किया वो 100% चेक होगा क्या करके हम चेक करेंगे. सभी ने बोलता है ये स्पीड नहीं मिलता करके. हम क्या करेंगे, इसका पूरा के पूरा डंप रीड करेंगे, राइट करेंगे, स्पीड इसका चेक करेंगे, देखेंगे क्या होता है. ಇವಾಗ ಏನು ಮಾಡಿದೀವಿ, ISP ಮಾಡಿದೀವಾ, ನೋಡಿದ್ರಿ ಎಲ್ಲರೂ, ಡ್ರಿಲ್ ಮಾಡಿದ್ರು. ಸೊ ಇದನ್ನ ಏನು ಮಾಡೋಣ ನಾವು ಇವಾಗ, ಕನೆಕ್ಟ್ ಮಾಡೋಣ. ಸ್ಟ್ರಿಪ್ ಆಲ್ರೆಡಿ ಸ್ಟ್ರಾಂಗ್ ಆಗಿದೆ, ಗೊತ್ತು ಎಲ್ಲರಿಗೂ, ಹೌದಾ? ಯಾಕಂದ್ರೆ ಬಾಡಿಗೆ ಏನು ಕೊಟ್ಟಿದ್ದಾರೆ ಅವರು, ಸ್ಟ್ರಾಂಗ್ ಆಗೋಕ್ಕೆ ಕೊಟ್ಟಿದ್ದಾರಾ? ಏನು ರೌಂಡ್ ಆಗುತ್ತೆ, ಇಡ್ತೀವಲ್ಲ ಬೇಡ, ತೋರಿಸು. ಸೊ ಇದನ್ನೇನು ಮಾಡ್ತಾ ಇದ್ದೀನಿ ನಾನು ಇವಾಗ, ಹಾಕ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ನಾನು ಏನು ಮಾಡ್ತೀನಿ, ವೋಲ್ಟೇಜ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾವೇನು ಮಾಡೋಣ, ISP ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಐಡೆಂಟಿಫೈ. ಸೊ ಹಿಂಗೆ ಹೋಗೋ ಹಂಗೆ. ಸೊ ನೋಡಿ ಏನಾಗಿದೆ, ಇಲ್ಲಿ ಕ್ಲೀನಾಗಿ ಕನೆಕ್ಟಿವಿಟಿ ಆಗಿದೆ. ಓಕೆ, F22 ಅಲ್ಟ್ರಾ ಇದೇನಿದು,
ನೋಡಿ ಇವಾಗ ಏನ್ ಮಾಡಿದೀವಿ ನಾವು ISP ನ ಕನೆಕ್ಟ್ ಮಾಡಿದೀವಿ ಕನ್ನಡ. ಸೊ ನೋಡೋಣ ಏನ್ ಮಾಡ್ತೀನಿ. ಸೊ 3.2 ISP ಏನ್ ಮಾಡಿದೀನಿ, ಟಿಕ್ ಮಾಡಿದೀನಿ, ಟಿಕ್ ಮಾಡಿದೀನಿ. 418 ತೋರಿಸ್ತಾ ಇದೆ, G1 ಗೇರ್. ಸೊ ನನ್ ಇದೆ ಕನ್ನಡ. ಸೊ ಏನೋ ನಾವು ಚೇಂಜಸ್ ಮಾಡೋದ್ ಬೇಡ. ಸೊ ಇದ್ರೊಳಗೆ ಏನ್ ಮಾಡ್ತಾ ಇದೀನಿ, ಐಡೆಂಟಿಫೈ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದೀನಿ ನಾನು ಇವಾಗ, ಅಂದ್ರೆ ಕಂಪನಿ ಏನ್ ಸೆಟ್ಟಿಂಗ್ ಕೊಟ್ಟಿದೆ ಅದೇ ಸೆಟ್ಟಿಂಗ್ ಒಳಗೆ ನಾನು ಏನ್ ಮಾಡ್ತಾ ಇದೀನಿ, ಚೆಕ್ ಮಾಡ್ತಾ ಇದೀನಿ. ನೋಡಿ ಸಕ್ಸಸ್ಫುಲ್ ಏನಾಗ್ತದೆ ಕನೆಕ್ಟ್. ನಾನು ಕಂಪನಿ ಸೆಟ್ಟಿಂಗ್ಸ್ ಏನು ಚೇಂಜ್ ಮಾಡಿಲ್ಲ. ಸೊ ನೋಡೋಣ ಯಾವ ಗೇರ್ ಅಲ್ಲಿ ಕನೆಕ್ಟ್ ಆಗಿದೆ, ಏನ್ ಕನೆಕ್ಟ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. FRP ಏನಾಗಿದೆ, ಆಕ್ಟಿವ್ ಅಲ್ಲಿ ಇದೆ, ಕಾಣಿಸ್ತಾ ಇದೆಯಾ. ಸೊ ಇದು ರೀಡ್ रेट स्पीड ಕೂಡ ನಾನು ನಿಮಗೆ ತೋರಿಸ್ತೀನಿ. इसका रीड रेट स्पीड भी हम चेक करवाएंगे. तो पहले कौन सा गियर में कनेक्ट किया, कंपनी का वादा किया था उसमें अंदर होता या नहीं होता चेक करेंगे. चलो ठीक है. सो UFS G1 ಗೇರ್ ಕಂಪನಿನೂ ಇದೆ ಹೇಳಿದ್ದು, ಏನು G1 ಗೇರ್ ಅಲ್ಲಿ ಏನಾಗ್ತದೆ ಕನೆಕ್ಟ್ ಆಗುತ್ತೆ. ಸ್ಪೀಡ್ 1248. ಸೊ 19.2 ಮೆಗಾಹರ್ಟ್ಸ್. ಸೊ ನಾವೇನು ಚೇಂಜಸ್ ಏನು ಮಾಡಿಲ್ಲ. कंपनी रेंज सेटिंग्स ಇದೆ ಅದೇ सेटिंग्स ISP ಮೇಲೆ ಟಿಕ್ ಮಾಡಿದ್ವಿ ಮತ್ತೆ ಫ್ಲಾಶ್ ಮಾಡಿ. हमने कुछ भी सेटिंग्स चेंज नहीं किया हुआ है, सही ना. सो ISP किया मैंने ड्रिल ಮಾಡಿ ISP ಮಾಡಿದ್ವಿ ಅಲ್ವಾ. ಸೊ ಒಂದ್ಸರಿ ತೋರಿಸಿ ನೋಡಿ ಕನೆಕ್ಟ್ ಆಗಿದೆ. ಸೊ ಸ್ಟ್ರಿಪ್ ओके कनेक्ट आಗಿದೆ. देखो फ्रेंड्स ये कनेक्ट हो चुका है. ओके 100%. कंपनी ने वादा किया था G1 में कनेक्ट होगा. ओके हां सर. तो अभी हम G2 गियर में कनेक्ट होता है क्या चेक करेंगे. क्या करेंगे, G2 हाँ गियर G2 ಅಂದ್ರೆ G1 ಇತ್ತು, ನಾವೇನ್ ಮಾಡಿದ್ವಿ G2 ಏನಾದ್ರೂ ಕನೆಕ್ಟ್ ಆಗುತ್ತಾ ಇಲ್ಲ ISP ನ ಅಂತ ಏನ್ ಮಾಡೋಣ, ಚೆಕ್ ಮಾಡೋಣ. ಸೊ ನಾನು ಏನ್ ಮಾಡ್ತೀನಿ, ಐಡೆಂಟಿಫೈ. ಏನ್ ಚೇಂಜಸ್ ಮಾಡಿಲ್ಲ, कुछ भी चेंज किया नहीं है. देखेंगे G2 में कनेक्ट होता है या नहीं होता. गियर G2 चलो ठीक. G2 HS हाई स्पीड गियर 2 में भी कनेक्ट हो रहा है. ಹೈ ಸ್ಪೀಡ್ ಗೇರ್ 2 ಅಲ್ಲೂ ಕೂಡ ಏನಾಗ್ತಾ ಇದೆ, ಇದು ಕನೆಕ್ಟ್ ಆಗಿದೆ. ಚಲೋ ಠೀಕ್. ಇಲ್ಲಿ ನೋಡೋಣ ಯಾವ ಗೇರ್ ಅಲ್ಲಿ ಆಗಿದೆ ಅಂತ. G1 ಇದು. ಚಲೋ ಇಲ್ಲಿದೆ, ಏನಿದೆ ಇದು G2 ಗೇರ್ 2 ಅಲ್ಲಿ ಕನೆಕ್ಟ್ ಆಗ್ತಾ ಇದೆ. ಕಂಪನಿ ಏನ್ ಹೇಳಿತ್ತು G1 ಅಂತ. ಸೊ ಇದು G2 ಏನಾಗಿದೆ ಕನ್ವರ್ಟ್. ಹೈ ಸ್ಪೀಡ್ ಗಿयर 2 ಕೂಡ ಏನಾಗಿದೆ ಕನೆಕ್ಟ್. कंपनी ने बोला था, बोर्ड क्लीन ಕಾಣಿಸ್ತಾ ಇದೆಯಲ್ಲ. चलो सो ಅಲ್ಲ ಕ್ಯಾಮೆರಾದವರಿಗೆ ಕೇಳಿದೆ. सो बोर्ड क्लीन ಕಾಣಿಸ್ತಾ ಇದೆಯಲ್ಲ. सो G2 गियर में भी कनेक्ट हो चुका है. इसका हम क्या करेंगे, पहले FRP को रिमूव करेंगे. FRP ಏನ್ ಮಾಡೋಣ, ರಿಮೂವ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದ್ಸರಿ ಬ್ಯಾಕಪ್ ತಗೊಂತೀನಿ ನಾನು. ಬ್ಯಾಕಪ್ ಸೊ ಡೆಸ್ಕ್ಟಾಪ್ ಅಲ್ಲಿ. ಸೊ ನೋಡೋಣ ಏನ್ ಸ್ಪೀಡ್ ಅಲ್ಲಿ ಬ್ಯಾಕಪ್ ಆಗ್ಬಿಡುತ್ತೆ ಇಲ್ಲ ಅಂತ. ಹೌದಾ, ಡೆಸ್ಕ್ಟಾಪ್ ಅಲ್ಲಿ ಒಂದು ನಾನು ಏನ್ ಮಾಡ್ತೀನಿ, ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ನ್ಯೂ ಫೋಲ್ಡರ್ ಹೆಸರು ಏನ್ ಕೊಡೋಣ, ವಿವೋ ಅಂತ ಕೊಡ್ತೀನಿ. ವಿವೋ ಯಾವ್ದು ಮಾಡ್ಲು, ಚಲೋ ನಾವು ನೋಡಿಲ್ಲ ಮಾಡಿ ಯಾವ್ದಂತ. ಸೊ Y33T ಕನ್ನಡ. ಸೊ ಡೆಸ್ಕ್ಟಾಪ್ ಅಲ್ಲಿ ನಾವು ಒಂದು ಫೋಲ್ಡರ್ ಫಿಕ್ಸ್ ಮಾಡಿದೀವಿ. ಸೊ ಇದ್ರ ಒಳಗಡೆ ಒಂದು ನ್ಯೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. SC ಅಂದ್ರೆ ಇದರ ಸೆಕ್ಯೂರಿಟಿ ಪಾರ್ಟ್ ನಾನು ಏನ್ ಮಾಡ್ತಾ ಇದೀನಿ, ಇದ್ರೊಳಗೆ ಸೇವ್ ಮಾಡ್ತಾ ಇದೀನಿ. SC ಚಲೋ ಎಂಟರ್. ಸೊ ಇದ್ರ ಒಳಗೆ ನಾನು ಏನ್ ಮಾಡ್ತಾ ಇದೀನಿ, ಬ್ಯಾಕಪ್ ಇಡ್ತಾ ಇದೀನಿ. ನೋಡಿ ಫ್ರೆಂಡ್ಸ್, ಹೆಂಗೆ ನಾನು ಬ್ಯಾಕಪ್ ಸ್ಪೀಡ್ ಆಗಿ ಆಗ್ತಾ ಇದೆ ಅಂದ್ರೆ ಫಟ ಅಂತ ಏನಾಗ್ತಾ ಇದೆ ಅಂದ್ರೆ HS2 ಗೇರ್ ಅಲ್ಲಿ ಚೇಂಜ್ ಆಗಿದೆ. ಅಂದ್ರೆ ಹೈ ಸ್ಪೀಡ್ ಗೇರ್ 2 ISP ಒಳಗು ನಮಗೆ ಸೆಕೆಂಡ್ ಹಾಫ್ ಒಳಗೆ ಏನಾಗ್ತಾ ಇದೆ, ರೀಡ್ ಆಯ್ತು. ಚಲೋ ಠೀಕ್. ನೆಕ್ಸ್ಟ್ ಏನ್ ಮಾಡೋಣ, ನಾವು FRP ರಿಮೂವ್ ಮಾಡೋಣ. ಏನ್ ಮಾಡೋಣ, FRP ರಿಮೂವ್. ಚಲೋ ಆಗುತ್ತಾ ಇಲ್ಲ ನೋಡೋಣ. FRP ವಿತಿನ್ ಎ ಸೆಕೆಂಡ್ FRP ಏನಾಯ್ತು, ರಿಮೂವ್ ಆಯ್ತು. ಸೊ ಇವಾಗ ನಾವೇನ್ ಮಾಡೋಣ, ಬ್ಯಾಕಪ್ ತಗೋಣ. ಏನ್ ತಗೋಣ, ಬ್ಯಾಕಪ್ ತಗೋಣ. ಸೊ ಇಲ್ಲಿ ಬರೋಣ. ಸೊ ಲೂನ್ 5 ಏನ್ ಮಾಡ್ತಾ ಇದೀನಿ, ಲೂನ್ 5 ಬ್ಯಾಕಪ್ ರೀಡ್. ಸೊ ಎಲ್ಲಿ ನಮ್ದು, ಅದೇ ನಮ್ಮ Y33 ಒಳಗಡೆ ಸೇವ್. ನೋಡಿ ಆಗೋಯ್ತು. ಸೊ ಅದೇ ತರ ಲೂನ್ 4 ರೀಡ್ ಸೇವ್. ಏನ್ ಸ್ಪೀಡ್ ಓಡ್ತಾ ಇದೆ ಅಲ್ಲಿ, 200 ಫಾರ್ Mbps, 208 ಫಾರ್ Mbps. ಇಲ್ಲಿ ನೋಡಿ ಕೆಳಗೆ Mbps ಎಷ್ಟು Mbps ಅಲ್ಲಿ ಸ್ಪೀಡ್ ಅಲ್ಲಿ ಇದು ರೀಡ್ ಆಗುತ್ತೆ ಅಂತ. 4 ಆಯ್ತು. ಲೂನ್ 3 ರೀಡ್ ಸೇವ್ ವಿತಿನ್ ಸೆಕೆಂಡ್ ಆಗೋಯ್ತು. ಲೂನ್ 2 ರೀಡ್ ಸೇವ್. ಲೂನ್ 2 ಆಗೋಯ್ತು ವಿತಿನ್ ಎ ಸೆಕೆಂಡ್ ಒಳಗೆ.
ಸೊ ನೆಕ್ಸ್ಟ್ ಲೂನ್ 1, ನೆಕ್ಸ್ಟ್ ಏನು ರೀಡ್ ಸೇವ್ ಆಗೋಯ್ತು. ಸೊ ಲೂನ್ 0 ಇಸ್ ಎ ಬಿಗ್ ಯೂನಿಟ್, ಹೌದಾ? ಸೊ ಇದನ್ನೇನ್ ಮಾಡ್ತೇನೆ, ಯೂಸರ್ ಅಡ್ರೆಸ್ ಸ್ಕಿಪ್ ಮಾಡಿ ಉಳಿದಿದ್ದೆಲ್ಲ ತಗೊಂಡ ಅಂತ ಕೇಳ್ತಾ ಇದೆ. ಹಾ ಎಸ್. ಸೊ ಸೇವ್. ನೋಡಿ ಏನು 10 GB ಸ್ಪೀಡ್ ನೋಡಿ ಎಷ್ಟು ಸಿಗ್ತದೆ, 200 Mbps ಪರ್ ಸೆಕೆಂಡ್, 208 ತನಕ ಹೋಗ್ತಾ ಇದೆ ಕನ್ನಡ. ಇದು ಏನು ಒಂದ್ ನಿಮಿಷದಲ್ಲಿ ಏನಾಗೋದು ಅಂದ್ರೆ EMMC ಅಥವಾ UFS ಅಥವಾ ಚಿಪ್ ಆಫ್ ಮಾಡಿ ತೆಗಿಯೋದ್ಕಿಂತ ISP ಮಾಡಿದ್ರು ಈ ಸ್ಪೀಡ್ ಇದರಲ್ಲಿ ಕೊಡ್ತಾ ಇದೆ. सो UFS निकल के करने वाला स्पीड ओनली फॉर ISP से ये स्ट्रिप दे रहा है ಕನ್ನಡ. ಸೊ ಅಂದ್ರೆ ಡ್ರಿಲ್ ಮಾಡಬೇಕು, ಡ್ರಿಲ್ ಮಾಡ್ಬಿಟ್ಟು ಅಥವಾ ಡ್ರಿಲ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡೋದು, 4ಕ್ಕೆ RX on TX on RXOP TXOP. ಸೊ ಏನ್ ಮಾಡಿ ಕನೆಕ್ಟ್ ಮಾಡಿದ ಅಷ್ಟೇ. ಮತ್ತೆ ನಾನು ಏನ್ ಮಾಡಿದೀನಿ, ಕಂಪ್ಯೂಟರ್ ಇಂದ USB ಕೊಟ್ಟಿದ್ದೀನಿ, ಕಂಪ್ಯೂಟರ್ से USB डाल रहा है हमने. ಯಾಕೆ ಕಂಪ್ಯೂಟರ್ ಇಂದ ಕೊಡ್ಬೇಕು ಅನ್ನಂಗಿದ್ರೆ ಅದರ ಕ್ಲಾಕ್ ರೆಫರೆನ್ಸ್ ಕ್ಲಾಕ್ CPU ಆಕ್ಟಿವ್ ಆಗುತ್ತೆ ಕಂಪ್ಯೂಟರ್ ಇಂದ ಕೊಟ್ಟಾಗ ಅಥವಾ ಚಾರ್ಜಿಂಗ್ ಹಾಕಿದಾಗ. ಸೊ ಆ ರೆಫರೆನ್ಸ್ ಕ್ಲಾಕ್ ನ CPU ಅದಕ್ಕೆ ಜನರೇಟ್ ಮಾಡಿ. ಇಲ್ಲ ಅಂದ್ರೆ ನಾವು ಹೊಸದಾಗಿ ಏನ್ ಕೊಡ್ಬೇಕಾಗಿತ್ತು, ರೆಫರೆನ್ಸ್ ಕ್ಲಾಕ್ ನ ಇದಕ್ಕೆ ISP ಗೆ ಇದು ಮಾಡ್ಬೇಕು, ಜಂಪ್ ಮಾಡ್ಬೇಕಾಯ್ತು. ಅದು ಇಲ್ಲಿ ಇಲ್ಲ. ಸೊ ಏನಾಯ್ತು, ನಾವು ರೆಫರೆನ್ಸ್ ಕ್ಲಾಕ್ ಏನಾಯ್ತು, ಸೊ ಮೊಬೈಲ್ ನ ನಾವು ಕಂಪ್ಯೂಟರ್ ಜೊತೆ ಕನೆಕ್ಟ್ ಮಾಡಿದಾಗ ಅದು CPU ಆನ್ ಆಗುತ್ತೆ, ರೆಫರೆನ್ಸ್ ಕ್ಲಾಕ್ ನ ಯಾವ್ದು ಕೊಡುತ್ತೆ. ಓಕೆ ಚಲೋ, ಇದು ಏನಾಯ್ತು ಇದು ಇವಾಗ. ಸೊ ಎಷ್ಟು ಸೆಕೆಂಡ್ ಅಲ್ಲಿ ಆಯ್ತು ನೋಡಿ, 20 ಸೆಕೆಂಡ್. ಎಷ್ಟು ನಿಮಿಷದಲ್ಲಿ ಪೂರಾಕ್ಕೆ ಪೂರಾ ಡಂಪ್ ನಮ್ದು ಏನಾಯ್ತು ಕ್ಲಿಯರ್ ಆಗಿ ರೀಡ್ ಆಯ್ತು. ಸೊ ಫೈನಲ್ ಏನ್ ಮಾಡೋಣ ನಾವು, ಡಿಸ್ಕ್ರಿಪ್ಟರ್ ಅಲ್ಲಿ ಕಾನ್ಫಿಗರೇಷನ್ ಅಲ್ಲಿ ಸೊ ರೀಡ್ ಮಾಡೋಣ, ಕಾನ್ಫಿಗರೇಷನ್ ಏನ್ ಮಾಡೋಣ, ರೀಡ್ ಮಾಡೋಣ. ಸೊ ರೀಡ್ ಆಯ್ತು, ಕಾನ್ಫಿಗರೇಷನ್ ಡಿಸ್ಕ್ರಿಪ್ಟರ್ ವ್ಯಾಲ್ಯೂಸ್ ರೀಡ್ ಸಕ್ಸಸ್ಫುಲ್. ಇದು ಎಲ್ಲಿದೆ ನೋಡೋಣ, ಇದು ನಮ್ದು EMMC ಯಾವುದು, ಸ್ಯಾಮ್ಸಂಗ್. ಯಾವುದು ವಿವೋ ಮೊಬೈಲ್ ಸ್ಯಾಮ್ಸಂಗ್ UFS ಹಾಕಿದ್ದಾರೆ, ವಿವೋ ಮೊಬೈಲ್ ಸ್ಯಾಮ್ಸಂಗ್ UFS ಹಾಕಿದ್ದಾರೆ. ಚಲೋ ಠೀಕ್, ನಾವೇನ್ ಮಾಡೋಣ, ಡಬಲ್ ಕ್ಲಿಕ್ ಸಿ ಪ್ರೋಗ್ರಾಮ್ F64 ಬ್ಯಾಕಪ್ UFS ಸ್ಯಾಮ್ಸಂಗ್. ಸೊ ನಮ್ದು ಇದೆ ಇಲ್ಲಿದೆ. ಸೊ ಇದರಲ್ಲಿ ಫಸ್ಟ್ ಒನ್ ಯಾವುದು, ಫಸ್ಟ್ ನೋಡೋಣ ಯಾವ್ದು ಆಂಡ್ರಾಯ್ಡ್ ವರ್ಷನ್, ವಿವೋ V20 146 ಯಾವ್ದಿದೆ ಆಂಡ್ರಾಯ್ಡ್ ವರ್ಷನ್ ಇಲ್ಲಿ, ವಿವೋ 12146 ಇದೆ ಅಲ್ವಾ. ಚಲೋ ಠೀಕ್. ಇದ್ರೊಳಗಡೆ ಏನ್ ಸಿಕ್ಕಿದೆ ನಮ್ದು, प्रोविजन फाइल है ना, प्रोविजन फाइल. इसके अंदर प्रोविजन फाइल आ गया है, सिक्योरिटी फाइल भी है. सो इसको क्या करेंगे, हम कॉपी करेंगे, कॉपी कॉपी. ಸೊ ಇಲ್ಲಿ ನಾವು ವಿವೋ Y33 ಇಲ್ಲಿ ಬಂದು ಏನ್ ಮಾಡ್ತೀನಿ ನಾನು ಇವಾಗ, ಪೇಸ್ಟ್. ಸೊ ಇದು GPT ಫೈಲ್ ನಮ್ದು. ಇದ್ರೊಳಗೆ ಏನಿದೆ, ನಮ್ಮ ಬ್ಯಾಕಪ್ GPT, ಮೇನ್ GPT ಫೈಲ್ ಇದೆ. ಓಕೆ, ಸೊ ಇದಾದ್ಮೇಲೆ ಸೊ ಡಂಪ್ ಸಿಕ್ತು, ಪ್ರಾವಿಷನ್ ಸಿಕ್ತು. ಇದಿಷ್ಟು ಆದ್ಮೇಲೆ ಏನ್ ಮಾಡ್ಬೇಕು, ಇಲ್ಲಿಂದ ಕಾಪಿ ಮಾಡ್ತೀನಿ, ಸೆಲೆಕ್ಟ್ ಆಲ್. ಸೊ ಇಲ್ಲಿಂದ ಏನ್ ಮಾಡಿದೀವಿ ನಾವು, ಫುಲ್ ಕಾಪಿ ಮಾಡಿದೀವಿ. ಯಾಕೆ हमने ಕಾಪಿ किया हुआ, ಯಾಕೆ ಲಾಗ್ ಏನಿದು ಅಂತ ಏನ್ ಬೇಕು ನಮಗೆ, ಲಾಗ್. ಸೆಲೆಕ್ಟ್ ಆಲ್, ಕಾಪಿ. ಸೊ ಬಂದ್ವಿ ನಾವು ನಮ್ಮ ಫೈಲ್ ಒಳಗೆ, ಫೈಲ್ ಕ್ರಿಯೇಟ್ ಮಾಡಿದ್ವಲ್ಲ, ಇಲ್ಲೊಂದು ಏನ್ ಮಾಡ್ತಾ ಇದೀನಿ ನಾನು, ನ್ಯೂ ಟೆಕ್ಸ್ಟ್ ಹೆಸರು ಏನ್ ಇರ್ತಿ, ಆಂಡ್ರಾಯ್ಡ್ ಇನ್ಫೋ. ಆಂಡ್ರಾಯ್ಡ್ ಫುಲ್ ಏನ್ ಮಾಡಿದೀವಿ ನಾವು, ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಚಲೋ ಠೀಕ್. ಸೊ ಇಲ್ಲಿ ಏನ್ ಮಾಡ್ತಾ ಇದೀನಿ, ಪೇಸ್ಟ್ ಮಾಡ್ತಾ ಇದೀನಿ. ಏನ್ ಮಾಡ್ತಾ ಇದೀನಿ, ಪೇಸ್ಟ್. ಸೊ ಏನಾಯ್ತು, ಫುಲ್ ಎಲ್ಲ ನಮ್ದು ಆಂಡ್ರಾಯ್ಡ್ ಇನ್ಫಾರ್ಮೇಶನ್ ಇದ್ರಲ್ಲಿ ಏನಾಯ್ತು, ಸೇವ್ ಆಯ್ತು. ನೋಡಿ ಏನಿದು ಮಾಡೆಲ್, ಏನು ಎತ್ತ, ಹೆಂಗಿರ್ಬೇಕು, ಲಾಗ್, ಇದು ಇಂಪಾರ್ಟೆಂಟ್. ಇದು ಕೂಡ ನಮ್ಗೆ ಇಂಪಾರ್ಟೆಂಟ್ ಇದೆ. ಸೊ ಇದನ್ನ ನಾನು ಏನ್ ಮಾಡ್ತಾ ಇದೀನಿ, ಸೇವ್. ಚಲೋ, ಸೊ ನಮ್ಮ ಆಂಡ್ರಾಯ್ಡ್ ಇನ್ಫಾರ್ಮೇಶನ್ ಬಂತು, ಎಲ್ಲ ಬಂತು. ಸೊ ಇದನ್ನ ಒಂದ್ಸಲಿ ರೀಡ್. ಸೊ ISP ಒಳಗಡೆ ಎಷ್ಟೆಲ್ಲ ಆಯ್ತು, 200 Mbps ಪರ್ ಸೆಕೆಂಡ್ ಆಯ್ತು. ಕರೆಕ್ಟ್ ಅಲ್ವಾ.
ಎಷ್ಟೆಲ್ಲ ಆಯ್ತಿದು 200. ಸೊ ಇದ್ರ ಹ್ಯಾಂಡೆಡ್ ಇನ್ಫಾರ್ಮೇಶನ್ ಫುಲ್ ಬಂತು. ಇದನ್ನ ಏನ್ ಮಾಡಿದ್ವಿ, ರೀಡ್ ಮಾಡಿದ್ವಿ. ರೀಡ್ ಮಾಡಿದ್ವಿ. ಸೊ ಚೆಕ್ ಮಾಡಿದ್ವಿ ನಮ್ಮ ಈ ಹೊಸದಾಗಿ ಬಂದಿರೋ ಬೆಲ್ಟ್ ಅಥವಾ ISP ಅಡಾಪ್ಟರ್ ಓಕೆ ಇದೆಯಾ ಇಲ್ವಾ ಅಂತ. ಸೊ ಕ್ವಾಲ್ಕಾಮ್ ಒಂದನ್ನ ಚೆಕ್ ಮಾಡಿದ್ವಿ. ನಾವು ಏನ್ ಮಾಡಿದ್ವಿ, ನಾವು ಇಲ್ಲಿ ಕ್ವಾಲ್ಕಾಮ್ ನ ಚೆಕ್ ಮಾಡಿದ್ವಿ. ಕ್ವಾಲ್ಕಾಮ್ ಓಕೆ ತೋರಿಸ್ತದೆ. ಇದೇ ತರ ನಾವು MTK ಆಮೇಲೆ ಎಕ್ಸಿನಾಸ್ ಎಲ್ಲ CPU ಗಳನ್ನ ಏನ್ ಮಾಡೋಣ, ಚೆಕ್ ಒಂದ್ ಸ್ಟೆಪ್ ಬೈ ಒಂದ್ ಸ್ಟೆಪ್. ಸೊ IC ಚಿಪ್ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ತರ ವಿಡಿಯೋಗಾಗಿ नोटता रहिए SGT मोबाइल रिपेयर एंड ट्रेनिंग इंस्टीट्यूट बैंगलोर। ऐसा टेक्निकल वीडियो देखने के लिए आपको SGT मोबाइल रिपेयर एंड ट्रेनिंग इंस्टीट्यूट को फॉलो करना है और नीचे सब्सक्राइब करना है ಚಾನಲ್ को। ಸೊ ಇದೇ ತರ ಹೊಸ ಹೊಸ ವಿಡಿಯೋನ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಇದು ಬ್ಯಾಚ್ ನಡೀತಾ ಇದೆ, ಲೈವ್ ಆಗಿ ಆಯ್ತಾ ಇದು. ಚಲೋ ಠೀಕ್. ಇಲ್ಲಿ CPU MNC ಯಾರು ಕೂಡ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ರು. ಹೌದಾ? ಎಲ್ಲರೂ CPMC ಮಾಡಿ ಸೆಟ್ ನ ಆನ್ ಮಾಡಿದೀರಾ? ಚಲೋ ಠೀಕ್. ಸೊ ಅಂದ್ರೆ ನಿಮ್ ಕೈಲೇ CPU ಯಾವತ್ತೂ ನೀವು CPMC ಮಾಡದೇ ಇರೋರು ನಿಮ್ ಕೈಲೇ CPU ತೆಗ್ದಿ MNC ತೆಗ್ದಿ ಕೂರ್ಸಿ ಸೆಟ್ ನ ನೀವೇ ಆನ್ ಮಾಡಿದಿರಿ. ಸಕ್ಸಸ್ ರಿಪೋರ್ಟ್ ಇದೆ, ಲೈವ್ ನಡೆಯುತ್ತೆ ನಾವು ಯೂಟ್ಯೂಬ್ ಅಲ್ಲಿ ಹೇಳೋ ತರ. ಚಲೋ ಠೀಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.